இப்ப பிரேயர் பண்றது 300 நாள் பிரேயர் ரெக்கார்ட் பண்ணோம். ನಾನು ಪ್ರೇಯರ್ ಮಾಡುವುದು ನಾನು 300 ದಿವಸ ಪ್ರೇಯರ್ ಮಾಡುವುದು ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡಬೇಕು ಅಂತಲ್ಲ. 300 நாள் பிரேயர் நாங்க ரெக்கார்ட் பண்றோம் பாக்குறீங்களா சர்ச்ல. 300 ದಿವಸ ನಾನು ಪ್ರೇಯರ್ ಮಾಡ್ತೀನಿ ಅಂತ ರೆಕಾರ್ಡ್ ಮಾಡ್ತೀನಿ. 120 நாள் பிரேயர் ரெக்கார்ட் பண்றோம். 120 ದಿವಸ ನಾನು ಪ್ರೇಯರ್ ಮಾಡ್ತೀನಿ ಅಂತ ಹೇಳಿ 1000 நாள் பிரேயர் ரெக்கார்ட் பண்றோம். ನಾನು 1000 ದಿನಗಳು ನಾನು ಪ್ರೇಯರ್ ಮಾಡ್ತೀನಿ ಅಂತ ರೆಕಾರ್ಡ್ ಮಾಡ್ತೀನಿ. ಅಯ್ಯ ರೆಕಾರ್ಡ್ ಮುಖ್ಯமா ದೇವ ಚಿತ್ತ ಮುಖ್ಯமா? ನಿಮಗೆ ರೆಕಾರ್ಡ್ ಮುಖ್ಯನಾ ಅಥವಾ ದೇವರ ಚಿತ್ತವು ಮುಖ್ಯವಾ? இன்னைக்கு நோக்கமெல்லாம் மாறிடுச்சு. ನಿಮ್ಮ ನೋಟವೆಲ್ಲ ಮಾರಿ ಹೋಗಿದೆ. 180 நாள் முடிச்சிட்டோம்டா. அப்பா ನಾವು 120 ದಿವಸ ನಾವು ಎಲ್ಲರಿಗೂ ಕೂப்பிಡು ಕೊಂಡಾಡலாம். ನಾವು ಎಲ್ಲರನ್ನು ಕರಿ ನಾವು ಅದನ್ನು ಆಚರಿಸೋಣ ಅಂತ ಹೇಳುತ್ತೇವೆ. பிரேயர் நம்ம வந்து ரெக்கார்ட் பண்றதுக்காக பண்ண கூடாது. ನಿಮ್ಮ ಪ್ರೇಯರ್ ಅನ್ನು ನಾನು ರೆಕಾರ್ಡ್ ಮಾಡುವುದಕ್ಕೆ ದೇವ ಚಿತ್ತம் இருக்கா? ದೇವರ ಚಿತ್ತ ಇದೆ. ஒரு சர்ச் 180 நாள் பிரேயர் பண்ணுதா? ಇವತ್ತು ಒಂದು ಸಭೆ ಒಂದು 120 ದಿವಸ ಪ್ರೇಯರ್ ಮಾಡುತ್ತಾ? ಬಿಡಕೂಡದು ಅವங்கள ಬಿಟ್ ಪಣ್ಣುಂಡಾ. ಬಿಡಬಾರದು ಅವರನ್ನು ಮೀರಿಸಬೇಕು. ಅಂತ ಮೀರಿಸಬೇಕು ಅಂತ ಹೇಳ್ಬಿಟ್ಟು 300 ದಿವಸ ನಾವು ಮಾಡುತ್ತೀವಿ. அந்த சர்ச்ல அந்த வர்ஷிப் லீடர் கூப்பிட்டு வந்து பிரேயர் பண்ணாங்களா? ಆ ಚರ್ಚಲ್ಲಿ ಆ ವರ್ಷಿಪ್ ಲೀಡರನ್ನ ಕರ್ಕೊಂಡು ಬಂದ್ಬಿಟ್ಟು ನಾವು ಮಾಡಿ ಬಿಡಕೂಡದು ಇವங்களை கூட்டிடுப்பா அவரை விட பெரிய ஆளு இவரே. ಬಿಡಬಾರದು ಅಂತ ಹೇಳಿ அப்படிதான் போய் ಹಾಗೆ ಹೋಗ್ತಾ ಇದೆ. தேவ சித்தம் தேவ சித்தம் இயேசுவினுடைய ஜெபமெல்லாம் தேவ சித்தத்தை நோக்கியே இருந்தது.